Hi guys, welcome back to my YouTube channel. So guys, ಇವತ್ತಿನ vlog it is just a random day in my home. ಗೈಸ್ ನನಗೊಂದು ಡೌಟ್ ಇದೆ. ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನನ್ನನ್ನು ನಾನು ನೋಡ್ಕೊಳ್ಬೇಕಾ ಅಥವಾ ಇಲ್ಲಿರೋ ಕ್ಯಾಮ್ರಾ ನೋಡಬೇಕಾ? ಸೊ ಯಾವ ಆ್ಯಂಗಲಲ್ಲಿ ನೋಡಬೇಕು ಅಂತಲೇ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾ ಗೈಸ್, ನಮ್ಮ ಮನೆ ಹತ್ರ ಎಷ್ಟು ಬೋರ್ ಆಗ್ತಿದ್ದಾರೆ ಅಂದರೆ ಡೈಲಿ ಮನೇಲಿ ಇರೋಕ್ಕೆ ಆಗ್ತಾಯಿಲ್ಲ. ಆ ಬೋರ್ ಸೌಂಡ್ಗೆ ಡೈಲಿ ಒಬ್ಬೊಬ್ಬರು ಬೋರ್ ಆಗ್ತಿದ್ದಾರೆ. ಇವಾಗೂ ಅಷ್ಟೇ, ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮನೆ ಆಪೋಸಿಟ್ ಆಗ್ತಾ ಇದ್ದಾರೆ. ಸೊ ಫುಲ್ಲು ಇರಿಟೇಷನ್ ಅಂದರೆ ಇರಿಟೇಷನ್ ಗೈಸ್. ಎಷ್ಟು ಬೋರ್ ಹಾಕಿದ್ದಾರೆ ಗೊತ್ತಾ ನಮ್ಮ ಮನೆ ಸುತ್ತಮುತ್ತ. ಯಪ್ಪ, ಇವಾಗ ನಾನು ಅಲ್ಲಿ ನಿಂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಒಂದು ಚೂರು ವಿಡಿಯೋ ಸೌಂಡೆ ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಸೊ ನಾನು ರೂಮಿಗೆ ಬಂದು ಎಲ್ಲ ಡೋರು ವಿಂಡೋಸ್ ಎಲ್ಲ ಲಾಕ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಗೈಸ್. ನನ್ನ ಫೇಸಲ್ಲಿ ಪಿಂಪಲ್ ನೋಡಿ ಎಷ್ಟು ಆಗಿಬಿಟ್ಟಿದೆ. ನನಗೆ ಫಸ್ಟ್ ಆಫ್ ಆಲ್ ಪಿಂಪಲ್ಸ್ ಆ್ಯಕ್ನಿ ಅನ್ನೋದೇ ನನ್ನ ಫೇಸಲ್ಲೇ ಇರಲಿಲ್ಲ. ನನಗಿವಾಗ ಪಾಸ್ಟ್ 2-3 ಮಂತ್ಸಿಂದ ಪಿಂಪಲ್ಸ್ ಡೈಲಿ ಒಂದೊಂದು ಬರ್ತಿದೆ. ಹೋಗ್ತಾನೂ ಇಲ್ಲ, ಮಾರ್ಕ್ಸು ಹೋಗ್ತಾ ಇಲ್ಲ. ನೋಡಿ ಎಷ್ಟು ಆಗಿದೆ ಗೊತ್ತಾ. ಯಪ್ಪ, ಬಟ್ ದಟ್ಸ್ ಓಕೆ. ಆ್ಯಂಡ್ ಗೈಸ್, ನಾನು ಇವಾಗ ಎದ್ದಿದ್ದೀನಿ. ಸೊ ನಾನು ಡೇಲಿ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇದೇ ಬ್ಯಾಕ್ಗ್ರೌಂಡ್ ಇದೆ ಅಂತ ಏನೋ ಅಂದ್ಕೊಂಬೇಡಿ ಗೈಸ್, ಬಿಕಾಸ್ ನಾನು ಅಲ್ಲೋದ್ರೆ ಬೋರ್ ಸೌಂಡಿಗೆ ನನ್ನ ವಾಯ್ಸ್ ಒಂಚೂರು ಕೇಳಿಸ್ತಾ ಇಲ್ಲ. ಸೊ ನಾನು ಇಲ್ಲಿ ರೂಮಿಗೆ ಬಂದು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ಏನೇನು ಮಾಡ್ತೀನಿ ಇವತ್ತು ಅಂತ ನೋಡೋಣ. ಸೊ ಗೈಸ್, ಟೈಮ್ ಇಲ್ಲಿ ಆಲ್ರೆಡಿ 9:25 ತೋರಿಸಿದೆ, ಬಟ್ ಅದು 10 ಮಿನಿಟ್ಸ್ ಫಾಸ್ಟ್ ಇದೆ ಗೈಸ್. ನಾನಿನ್ನು ಇವಾಗ ಎದ್ದಿದ್ದೀನಿ ಗೈಸ್. ನೋಡಿ, ಅಲ್ಲಿ ಬೋರ್ ಆಗ್ತಿದ್ದಾರೆ. ಎಷ್ಟು ಇರಿಟೇಷನ್ ವಾಯ್ಸ್ ಅಂದರೆ. ಸೊ ಗೈಸ್, ದಿಸ್ ಈಸ್ ಮೈ ಮಾರ್ನಿಂಗ್ ಡ್ರಿಂಕ್. ಇದರಲ್ಲಿ ಏನಿಲ್ಲ, ಜಸ್ಟ್ ವಾರ್ಮ್ ವಾಟರು, ಸ್ವಲ್ಪ ಒಂದು 2-3 ಡ್ರಾಪ್ಸ್ ಆಫ್ ಲೆಮನ್ನು, ಆಮೇಲೆ ಸಾಲ್ಟ್ ಹಾಕಿ ಕುಡಿತೀನಿ. ವಾರ್ಮ್ ವಾಟರ್ ಇನ್ ದ ಸೆನ್ಸ್ ಹಾಟ್ ವಾಟರ್, ಒಂದು ಸ್ವಲ್ಪ ಹಾಟ್ ಮಾಡಿಕೊಂಡು. ಗೈಸ್, ನಾನೇನೋ ಬಟ್ಟೆ ಹುಡುಕ್ತಾ ಇದ್ದೆ. ಸೊ ಆವಾಗ ನನಗೊಂದು ಮಿಡ್ಡಿ ಸಿಕ್ಕಿದೆ ಗೈಸ್. ಅದು ಯಾವ ಮಿಡ್ಡಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಮಿಡ್ಡಿ. ಇದು ಆ್ಯಕ್ಚುಲಿ ನಮ್ಮ ಅಪ್ಪದು ಶರ್ಟಲ್ಲಿ ಮೇಲೆ ಕಟ್ ಮಾಡಿಬಿಟ್ಟು ಮಿಡ್ಡಿ ಮಾಡಿದ್ದಿದ್ದು ಗೈಸ್. ಇದು ಆವಾಗ ಲಾಕ್ಡೌನಲ್ಲಿ ಮನೇಲೇ ಇರ್ತಿದ್ವಲ್ಲ. ಸೊ ಏನು ಮಾಡೋದು ಅಂತ ಫೋನಲ್ಲೆಲ್ಲ ಅವಾಗ 5 ಮಿನಿಟ್ಸ್ ಕ್ರಾಫ್ಟ್ ಬರ್ತಿತ್ತು. ಸೊ ಅದರಲ್ಲಿ ತೋರಿಸಿದ್ರು. ನೋಡಿ, ಇದು ಸ್ಲೀವ್ಸ್ ಇರುತ್ತಲ್ಲ, ಅದು ಒಳಗಡೆ ಪಾಕೆಟ್ ಆಗಿದೆ. ಇದು ಮೇಲೆ ಇರೋ ಪಾಕೆಟ್, ಇಲ್ಲಿ ಪಾಕೆಟ್, ಆಮೇಲೆ ಇಲ್ಲಿ ಎಲಾಸ್ಟಿಕ್ ಹಾಕಿ ನಮ್ಮಮ್ಮ ಸ್ಟಿಚ್ ಮಾಡಿದ್ರು. ಈ ಐಡಿಯಾನ ನಮ್ಮ ಅಕ್ಕ ಅನಿಸುತ್ತೆ ಕೊಟ್ಟಿತ್ತು ಗೈಸ್. ಅಲ್ಲಿ ನೋಡಿಕೊಂಡು ಮಾಡಿದ್ವಿ. ನೋಡಿ, ಎಲ್ಲೋ ತುರುಕ್ಬಿಟ್ಟಿದ್ರು ಗೈಸ್. ಇದನ್ನು ಇವಾಗ ಸಿಕ್ಕಿದೆ ಗೈಸ್. ನಾನಿವತ್ತು ಫ್ರೀ ಆಗಿದ್ದೆ. ಸೊ ಫ್ರಿಜ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಗೈಸ್. ಇಲ್ಲಿ ಫ್ರಿಜ್ ಪ್ಲೇಟ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ವೈಪ್ ಮಾಡಬೇಕು ಗೈಸ್. ಆ್ಯಕ್ಚುಲಿ ಇವತ್ತು ಸಂಕಷ್ಟಹಾರ ಚತುರ್ಥಿ ಇದೆ. ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ರು, ಅವಾಗಿಂದನೂ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಯಾವ ಸಂಕಷ್ಟ ಚತುರ್ಥಿ ಬಂದ್ರೂ ಬಿಡ್ತಾ ಇರಲಿಲ್ಲ. ಏನೇ ಇದ್ರೂ ಉಪವಾಸ ಇದ್ದು ಎಲ್ಲ ಪೂಜೆ ಮಾಡ್ತಿದ್ರು. ಇವತ್ತು ಆ್ಯಕ್ಚುಲಿ ನಮ್ಮಮ್ಮ ಎಲ್ಲೋ ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಎಸ್ಟರ್ಡೇ ಹೋಗ್ಬೇಕು ಅಂದ್ಕೊಂಡಿದ್ರು, ಎಸ್ಟರ್ಡೇ ಆಗಿಲ್ಲ ಅಂತ ಇವತ್ತು ಹೋಗೋಣ ಅಂತ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಹೊರಟಿದ್ರು. ಆಮೇಲೆ ನಾವು ಕ್ಯಾಲೆಂಡರ್ ನೋಡಿದಾಗ ಗೊತ್ತಾಯಿತು ಇವತ್ತು ಸಂಕಷ್ಟಹಾರ ಚತುರ್ಥಿ ಅಂತ. ಸೊ ನಾನು ಹೆಂಗೋ ಮನೇಲಿ ಇರ್ತೀನಲ್ಲ, ಸೊ ನಾನೇ ಮಾಡ್ತೀನಿ, ನೀನು ಹೋಗ್ಬಿಟ್ಟು ಬಾ ಅಮ್ಮ ಅಂತ ನಮ್ಮಮ್ಮಗೆ ಹೇಳಿ ನಮ್ಮಮ್ಮ ಟೆಂಪಲಿಗೆ ಹೋಗಿದ್ದಾರೆ. ಸೊ ನಮ್ಮಮ್ಮಗೆ ಹೇಳಿಬಿಟ್ಟು ಕಳಿಸಿದೆ. ಸೊ ಇವತ್ತು ನಾನು ಸಂಕಷ್ಟಹಾರ ಚತುರ್ಥಿ ಮಾಡಿ ಪೂಜೆ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ಮನೇಲಿ ಫ್ರೀ ಆಗಿದೆ. ನಮ್ಮ ಪಪ್ಪನೂ ಆಫೀಸ್ಗೆ ಹೋಗಿದ್ದಾರೆ, ನಮ್ಮಮ್ಮ ಟೆಂಪಲ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ಏನಾದರೂ ಪೆಂಡಿಂಗ್ ವರ್ಕ್ಸ್, ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು. ಆ್ಯಕ್ಚುಲಿ ನಮ್ಮಮ್ಮನೇ ಎಲ್ಲ ಮಾಡ್ಕೊತಾಯಿದ್ರು. ನಾನು ಹೆಂಗೂ ಇವತ್ತು ಸಂಜೆವರೆಗೂ ಫ್ರೀ ಆಗಿರ್ತೀನಲ್ವಾ,
ಸೊ ನಮ್ಮ ಅಮ್ಮಂಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೆ. ಆಮೇಲೆ ನಂದು ಕಬೋರ್ಡ್ ಅಂತೂ ಎಷ್ಟು ಫುಲ್ ಬಟ್ಟೆ ಎಲ್ಲ ಕಿತ್ತಿ ಕಿತ್ತಿ ಹಂಗೆ ಹಾಕ್ಬಿಟ್ಟಿದ್ದೀನಿ ಗೈಸ್. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಉಪವಾಸ ಅಲ್ವಾ, ಸೊ ಅಡುಗೆ ಏನು ಮಾಡೋಂಗಿಲ್ಲ. ನಮ್ಮ ಪಪ್ಪಾಗೆ ಮಾಡಿಟ್ಟಿದ್ದಾರೆ. ಸೊ ನಮ್ಮ ಅಪ್ಪ ಬರೋ ಟೈಮಿಗೆ ಮುದ್ದೆ ಮಾಡಿ ಕೊಟ್ಟರೆ ಆಯಿತು. ಉಪವಾಸ ಇರೋದ್ರಿಂದ ಬಾಳೆಹಣ್ಣು ತಿಂತಾಯಿದ್ದೀನಿ ಗೈಸ್. ಒಂದು ಬಾಳೆಹಣ್ಣು. ಬಾಯ್ ಪಪ್ಪ. ಗೈಸ್ ನಮ್ಮಪ್ಪ ಬಂದು ಊಟ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದಾರೆ ಗೈಸ್. ಬಾಯ್ ಪಪ್ಪ. ಬಾಯ್ ಬಾಯ್. ಅವಾಗ ಅಲ್ಲಿ ಬೋರ್ ಕೊಡ್ತಿದ್ರು, ಮೋಸ್ಟ್ಲಿ ನೀರು ಸಿಕ್ಕಿದೆ ಅನ್ಸುತ್ತೆ, ಸ್ಟಾಪ್ ಮಾಡಿದ್ದಾರೆ. ನಮ್ಮಮ್ಮ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ಇದೆಲ್ಲ ತೊಳೆದು ಇಲ್ಲಿ ರಂಗೋಲಿ ಹಾಕ್ಕೊಟ್ಟಿದ್ದಾರೆ. ಬಿಕಾಸ್ ನಂಗೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಗೈಸ್. ಇಲ್ಲ ಅಷ್ಟೇ ಗೈಸ್, ತೊಳೆದುಬಿಟ್ಟು ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಆವಾಗಲೇ ಸಿಲಿಂಡರ್ ಹಾಕಕ್ಕೆ ಬಂದಿದ್ರು, ಅವರು ತುಳಿದ್ಬಿಟ್ಟು ಸ್ವಲ್ಪ ಕೆಡಿಸ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್. ನನ್ನ ಬಟ್ಟೆ ಎಲ್ಲ ಫುಲ್ ಚಲಾಪಿಲಿ ಆಗಿಬಿಟ್ಟಿತ್ತು ಕಬೋರ್ಡಲ್ಲಿ ಅಂದ್ಬಿಟ್ಟು ಎಲ್ಲ ತೆಗ್ದ್ಬಿಟ್ಟು ಮಡಚಿಡ್ತಾ ಇದ್ದೀನಿ ಗೈಸ್. ಆದರೂ ನೋಡಿ ಇಷ್ಟು ಬಟ್ಟೆ, ಇದು ಜಸ್ಟ್ ಹಿಂಗೆ ಒಂದು ಕಂಪಾರ್ಟ್ಮೆಂಟ್ ಅಷ್ಟೇ, ಇನ್ನೂ ಎಷ್ಟು ಕಂಪಾರ್ಟ್ಮೆಂಟ್ ಇದೆ. ಸೊ ಇಷ್ಟಿದ್ರೂ ಹಾಕೊಳ್ಳೋಕ್ಕೆ ಏನೂ ಬಟ್ಟೆ ಇರಲ್ಲ ಗೈಸ್. ನೋಡಿ ಇದು ಈ ಥರದ್ದು ಒಂದು ಕಂಪಾರ್ಟ್ಮೆಂಟಲ್ಲಿ ಇಷ್ಟಿದೆ. ಇದು ಇಕ್ಕಕ್ಕೂ ಜಾಗ ಇಲ್ಲ, ಹಾಕೊಳ್ಳೋಕ್ಕೂ ಬಟ್ಟೆ ಇಲ್ಲ. ನೋಡಿ ಗೈಸ್, ಇದು ನನ್ನ ಪರಿಸ್ಥಿತಿ ಗೈಸ್. ಸ್ವಲ್ಪ ಟೀ ಕುಡಿತಾ ಇದ್ದೀನಿ ಗೈಸ್. ಇವಾಗ ಕಸ ಗುಡಿಸ್ತಾ ಇದ್ದೀನಿ ಗೈಸ್. ಆಲ್ಮೋಸ್ಟ್ ಎಲ್ಲ ಕೆಲಸ ಇನ್ನೇನಾಯಿತು. ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ದೇವ್ರ ಮನೆಗೆ ಹೋಗಬೇಕು. ಇವಾಗ ಗುಡಿಸ್ತಾ ಇದ್ದೀನಿ ಗೈಸ್. ಈಚೆ ಎಲ್ಲ ಫುಲ್ ಮೋಡ ಮೋಡ ಥರ ಆಗಿಬಿಟ್ಟಿದೆ. ಯಾ that's the update. ಟೈಮು 4:45 ಆಗ್ತಿದೆ, ಬಟ್ ಅದು 10 ಮಿನಿಟ್ಸ್ ಫಾಸ್ಟ್ ಇದೆ ಗೈಸ್. ನಮ್ಮ ಮನೇಲಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೈಸ್. ಫೋನಲ್ಲಂತೂ ಒಂಚೂರು ಚಾರ್ಜ್ ಇಲ್ಲ. ಪವರ್ ಬ್ಯಾಂಕಲ್ಲಿ ಹಾಕಿದ್ದೆ, ಅದು ಬರೀ 20 ಆಗುತ್ತೆ. ಫೋನ್ ನೋಡ್ತೀನಿ ಖಾಲಿ ಆಗಿಬಿಡುತ್ತೆ. ಸೊ ಮೋಸ್ಟ್ಲಿ 6 o'clock ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಗೈಸ್. ನಾನು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೆ, ಬಟ್ ಜಸ್ಟ್ ಐ ರಿಮೆಂಬರ್ ದ್ಯಾಟ್ ನಮ್ಮ ಅಕ್ಕ ಇದು ಎವರ್ ಯೂತ್ ಫೇಸ್ ಸ್ಕ್ರಬ್ಬನ್ನು D10 ಅಂದರೆ ಟ್ಯಾನ್ ರಿಮೂವಲ್ ಫೇಸ್ ಸ್ಕ್ರಬ್ಬು ಇದೊಂದು ಪ್ಯಾಕೆಟ್ ಅವಳ ಹತ್ರ ಇತ್ತು. ಅವಳದು ಮೇಕಪ್ ಪೌಚಲ್ಲಿ ಹಾಕಿದ್ಲು. ನಮ್ಮ ಸಿಹಿ ಎಲ್ಲ ಕಿತ್ತಿ ಆಟ ಆಡಬೇಕಾದ್ರೆ ಎಲ್ಲ ಕಿತ್ತಿ ಎಸಿತಾ ಇದ್ಲು. ಸೊ ಇದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಿಲ್ಲ ಗೈಸ್. ಸೊ ನೆನ್ನೆ ನಮ್ಮಮ್ಮ ಸ್ವಲ್ಪ ಹಚ್ಕೊಂಡ್ರು, ಇವತ್ತು ನಾನು ಸ್ವಲ್ಪ ಹಚ್ಕೊತಾ ಇದ್ದೀನಿ. ಇದಕ್ಕೆ ಜಸ್ಟ್ ಮಖನ ಒಂದು ಸತಿ ರಿನ್ಸ್ ಮಾಡಬೇಕು. ಆಮೇಲೆ ಇದು ಪ್ರಾಡಕ್ಟ್ ಇದೆಯಲ್ವಾ, ಲೈಕ್ ಈ ಪ್ರಾಡಕ್ಟ್ನ ಹಚ್ಕೊಂಡು 4 ಮಿನಿಟ್ಸ್ವರೆಗೂ ಜಸ್ಟ್ ಈ ಥರ ಸ್ಕ್ರಬ್ ಮಾಡಬೇಕು. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತಂತೆ. ಅಂದರೆ ಡೈರೆಕ್ಷನ್ ಟು ಯೂಸಲ್ಲಿ ಆ ಥರ ಕೊಟ್ಟಿದ್ದರು. ಸೊ ಇವಾಗ ನನಗೆ ನೆನಪಾಯ್ತದು, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಜಸ್ಟ್ ಹಿಂಗೆ ತಗೊಂಡು 2 ಹ್ಯಾಂಡ್ಸಲ್ಲೂ ಫೇಸ್ ಸ್ಕ್ರಬ್ ಇದು. ಈ ಥರ 4 ಮಿನಿಟ್ಸ್ವರೆಗೂ ಸ್ಕ್ರಬ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಬೇಕು ಗೈಸ್. ನಮ್ಮ ಮನೇಲಿ ಕರೆಂಟ್ ಇಲ್ಲ, ಸೊ ಅದಕ್ಕೆ ಬಾಗಿಲ ಹತ್ರ ಬಂದುಬಿಟ್ಟು ನ್ಯಾಚುರಲ್ ಲೈಟಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಏನೋ ಮೋಸ್ಟ್ಲಿ ಏನಾದರೂ ಕರೆಂಟ್ ಏನಾದರೂ ರಿಪೇರಿ ಮಾಡ್ತಾ ಇರಬೇಕು ಗೈಸ್. ಸೊ ಅದಕ್ಕೆ ಕರೆಂಟ್ ತೆಗ್ದಿದ್ದಾರೆ. ಇವಾಗ ಇನ್ನೇನು 6 o'clock ಕೊಡ್ತಾರೆ. ಇವಾಗ ಆಲ್ರೆಡಿ 5 o'clock. ಓಕೆ, ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ಗೈಸ್. ಬಾಯ್. ಅಪ್ಲೈಯಿಂಗ್ ದಿ ಮಾಯ್ಶ್ಚರೈಸರ್ ಜೆಲ್ ಫ್ರಮ್ ಪಾಂಡ್ಸ್. ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ಬೇಗ ಬೇಗ ಹೋಗಿ ಎಲ್ಲ ಕುಚಿಗೆ ರೆಡಿ ಮಾಡ್ಕೋಬೇಕು. ಇನ್ನೂ ಗರ್ಕೆ ಕಿತ್ಕೊಳ್ಬೇಕು. ನಾನು ಫಸ್ಟ್ ಹೋಗಿ ಗರ್ಕೆ ಕಿತ್ಕೊಂಡು ಬರಬೇಕು.
ಗೈಸ್ ಯಾವಾಗಲೂ ಸಂಕಷ್ಟಿಗೆ ಗರ್ಗೆ ಇಡ್ತಾರೆ 21. ಸೊ ಯಾವಾಗಲೂ ಹುಡ್ಕೊಂಡು ಹೋಗ್ತಾಯಿದ್ವಿ ಎಲ್ಲಾದ್ರೂ. ಇಲ್ಲಿ ಹಾಕಕ್ಕೆ ಸ್ಪೇಸ್ ಇಲ್ಲ, ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅವ್ರದ್ದು ನೋಡಿ. ಕಾಂಕ್ರೀಟ್ ಎಲ್ಲ ಪಾಟ್ ಮೇಲೆಲ್ಲ ಬೀಳಿಸ್ಬಿಟ್ಟಿದ್ದಾರೆ. ಸೊ ಬೇರೆ ಕಡೆ ಎಲ್ಲ ಹುಡ್ಕೊಂಡು ಹೋಗ್ತಾಯಿದ್ವಿ ಗರ್ಕೆಗೆ. 21 ಗರ್ಕೆ ಇಟ್ಟು ಪೂಜೆ ಮಾಡೋದು. ಅದಕ್ಕೆ ನಮ್ಮಮ್ಮ ಪಾಟೆಲ್ಲ ಇವಾಗ ಗರ್ಕೆ ಹಾಕ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ 21 ಕಿತ್ಕೊತೀವಿ. ಸೊ ನೆಕ್ಸ್ಟ್ ಸಂಕಷ್ಟರ ಚತುರ್ಥಿ ಅಷ್ಟೊತ್ತಿಗೆ ಇದೆಲ್ಲ ನೀಟಾಗಿ ಬೆಳ್ಕೊಂಡಿರುತ್ತೆ. ಸಿಕ್ತು. ಸೊ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹಳೆ ಹೂವು ಎಲ್ಲ ತೆಗೆದು ಆಮೇಲೆಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಫೋಟೋ ಎಲ್ಲ ಸೀರೆ ದೇವ್ರ ಸಾಮಾನೆಲ್ಲ ತೊಳಿಬೇಕು ಗೈಸ್. ಇವಾಗ ಈ ದೇವ್ರ ಸಾಮಾನೆಲ್ಲ ಇವಾಗ ತೆಗ್ದಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆಲ್ಲ ಅರೇಂಜ್ ಮಾಡೋಣ ಬನ್ನಿ ಗೈಸ್. ಮನೆ ಕೆಳಗಡೆ ಧೂಳು ಕೊಡೋಕ್ಕೆ ಧೂಳು ಗುಡಿಸ್ಕೊಳ್ಳೋಕ್ಕೆ ನೋಡಿ ಚಿಕ್ಕದು ಬ್ರಷು ಮೇಲೆ ಇದು ಕಸ ಎತ್ತಿರ್ತಾರಲ್ಲ ಆ ಮರ ಮತ್ತು ಚಿಕ್ಕ ಬ್ರಷ್ ಈಸಿ ಆಗುತ್ತೆ. ಹಿಂಗೆ ಬೇಗ ಗುಡಿಸ್ಕೊಂಡ್ಬಿಡ್ಬೋದು. ಸಾಮಾನೆಲ್ಲ ತೊಳೆದಿದ್ದಾಯಿತು ಗೈಸ್. ಇವಾಗೆಲ್ಲ ಹೋಗಿ ಅರೇಂಜ್ ಮಾಡಿ ಬರೋಣ ಬನ್ನಿ ಗೈಸ್. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ತೊಳೆದು ದೇವ್ರ ಫೋಟೋ ಎಲ್ಲ ಸೀಟಿ ಎಲ್ಲ ರೆಡಿ ಮಾಡಿದ್ದೀನಿ ಗೈಸ್. ಇವಾಗ ಜಸ್ಟ್ ಪೂಜೆ ಮಾಡಬೇಕಷ್ಟೆ ನೋಡಿ. ದೀಪ ಅಂಟಿಸಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇನ್ನು ಒದ್ದೆ ಇದೆ ಗೈಸ್. ಇದೆಲ್ಲ ಸಪ್ರೇಟ್ ಬೌಲ್ ಇಟ್ಟು ಆಮೇಲೆ ಅದಕ್ಕೆ ಗಣಪತಿಗೆ ಮಂಟಪ, ಆಮೇಲೆ ಗಣಪತಿ ಗರ್ಕೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಗೈಸ್. ಜ್ಯೋತಿರ್ ಪರಬ್ರಹ್ಮ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿರ್ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ದೀಪಂ ಜ್ಯೋತಿ. ಗೈಸ್ ನಮ್ಮಪ್ಪ ಮ್ಯಾಂಗೋ ತಂದಿದ್ದಾರೆ ನೋಡಿ ಗೈಸ್. ಐ ಥಿಂಕ್ ಇದೆಲ್ಲೋ ಕಿತ್ಕೊಂಡು ಬಂದಿರೋ ಮ್ಯಾಂಗೋಸ್ ಅನಿಸುತ್ತೆ. ಇದು ಸ್ಮೆಲ್ಲು ಈಚೆವರೆಗೂ ಹೆಂಗೆ ಹೊಡಿತೈತೆ ಗೊತ್ತಾ, ಘಮ್ ಅಂತಿದೆ ಗೈಸ್. ನಾನು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ ಗೈಸ್, ಅದು ಈ ಕಂಬದಲ್ಲಿ ಏನೋ ಫ್ಯೂಸ್ ಏನೋ ಹೋಗಿತ್ತಂತೆ ಗೈಸ್. ಸೊ ನಮ್ಮ ಮನೇಲಿ ಮಾತ್ರ ಹೋಗಿತ್ತು ಕರೆಂಟ್. ಇವಾಗ ಬಂದು ರೆಡಿ ಮಾಡಿದ್ದಾರೆ ಗೈಸ್. ಕರೆಂಟ್ ಬಂತು. ಇವಾಗ 9 o'clock ಆಗಿದೆ ಗೈಸ್. ಸೊ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆ. ಸೊ ಅಲ್ಲೋಗಿ ಆಮೇಲೆ ಚಂದ್ರ ನೋಡಿ ಚಂದ್ರನ ಪೂಜೆ ಮಾಡಿ ಫಾಸ್ಟಿಂಗ್ನ ಬ್ರೇಕ್ ಮಾಡಿ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಟ್ಟಿರ್ತಾರೆ ಅದನ್ನು ಮಾತ್ರ ತಿಂತೀವಿ. ಸೊ ರೈಸ್ ಏನು ತಿನ್ನಲ್ಲ. ಫುಲ್ಲು ಮೋಡ ಆಗಿದೆ ಗೈಸ್. ಚಂದ್ರ ಬರಲ್ಲ ಅಂತ ಅಂದ್ಕೊತೀನಿ. ಸೊ ಚಂದ್ರ ಬಂದಿಲ್ಲ ಅಂದರೆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇದೆ ಒಂದು, ಅಲ್ಲಿರೋ ಚಂದ್ರನ ನೋಡಿ ಅದಕ್ಕೆ ಪೂಜೆ ಮಾಡಿ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀವಿ. ಐ ಥಿಂಕ್ ನೋಡಿ ಒಂದು ಸ್ಟಾರ್ಸ್ ಕೂಡ ಇಲ್ಲ. ಫುಲ್ಲು ನೋಡಿ ಮೋಡ ಕವ್ಕೊಂಡ್ಬಿಟ್ಟಿದೆ. ಐ ಡೋಂಟ್ ಥಿಂಕ್ ಚಂದ್ರ ಬರುತ್ತೆ. ಸೊ ಬನ್ನಿ ಗೈಸ್ ದೇವಸ್ಥಾನಕ್ಕೆ ಹೋಗೋಣ. ಇದೆ ಮಹಾಗಣಪತಿ ದೇವಸ್ಥಾನ. ದರ್ಶನ ಎಲ್ಲ ಆಗಿದೆ.
ಕಾಣಿಸಲ್ಲ ಅನಿಸುತ್ತೆ. ನೋಡಿ ಇಲ್ಲಿ ಚಂದ್ರ ಇದ್ದಾರಲ್ವಾ, ಆ ಚಂದ್ರನ ನೋಡಿ ಪೂಜೆ ಮಾಡಿ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತೀನಿ. ಇದು ಕಡಲೆಪುರಿ ಉಂಡೆ ನನ್ನ ಫೇವ್ರೆಟ್ ಗೈಸ್. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಆಲ್ರೆಡಿ ಇಷ್ಟು ತಿಂದ್ಬಿಟ್ಟಿದ್ದೀನಿ ಗೈಸ್. ಪ್ರಸಾದ ತಿಂತಾಯಿದ್ದೀನಿ. ಇದೇ ದೇವಸ್ಥಾನದಲ್ಲಿ ಕೊಟ್ಟಿದ್ದ ಪ್ರಸಾದ, ಕಡಲೆ ಉಸ್ಲಿ ಮತ್ತು ಸ್ವಲ್ಪ ಕೇಸರಿ ಬಾತ್. So guys, that's it for this vlog. It's just a random day. If you guys like this video, don't forget to like, share, comment and subscribe to my YouTube channel. See you in other interesting vlog guys. Tata, bye.